ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಕೆಎಸ್ ಈಶ್ವರಪ್ಪ ರೆಬಲ್ ಆಗಿದ್ದಾರೆ. ಬಿಎಸ್ವೈ ಪುತ್ರನ ವಿರುದ್ಧವೇ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸ್ಪರ್ಧೆ ಮಾಡೋ ನಿರ್ಧಾರ ಮಾಡಿದ್ದಾರೆ. ಎಂಎಲ್ಸಿ ಆಫರ್ ನೀಡಿದ್ರು ಸಹ ಕೆಎಸ್ ಈಶ್ವರಪ್ಪ ಡೋಂಟ್ ಕೇರ್ ಅಂತಿದ್ದಾರೆ. ಶಿವಮೊಗ್ಗದಲ್ಲೇ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನಾಳೆ ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಅದ್ದೂರಿಯಾದಂತಹ ಸಮಾವೇಶ ಇದೆ. ಮೋದಿ ಎಂಟ್ರಿಗೆ ಮುಂಚೆನೆ ಈಶ್ವರಪ್ಪ ಅವರನ್ನ ಮನವೊಲಿಸೋದಕ್ಕೆ ಬಿಜೆಪಿ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ. ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ. ಅವರೆಲ್ಲರದ್ದು ಅಪೇಕ್ಷೆ ಇತ್ತು. ಹಾಗಾಗಿ ಮತ್ತು ಹಿಂದುತ್ವವಾದಿಗಳಿಗೆ, ಏಕೆಂದರೆ ಇವತ್ತು ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಮಾಡಿದ್ರು, ಮಾಡಲಿ. ಆದರೆ ಈ ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರು ಮಾಡ್ಬೋದಿತ್ತು. ಇವರು ಒಕ್ಕಲಿಗರು ಬೇಕು ಅನ್ನಂಗಿದ್ದಿದ್ರೆ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದರು ಸಿ ಟಿ ರವಿ ಅವರು. ಅವರಿಗೆ MP ಟಿಕೆಟನ್ನು ತಪ್ಪಿಸಿದ್ರು, ರಾಜ್ಯದ ಅಧ್ಯಕ್ಷನೂ ಮಾಡಲಿಲ್ಲ. ಲಿಂಗಾಯತರು ಬೇಕು ಅಂತಂದಿದ್ರೆ ಯತ್ನಾಳ್ ಮಾಡ್ಬೋದಿತ್ತು, ಒಕ್ಕಲಿಗರು ಬೇಕು ಅಂತ ರವಿ ಮಾಡ್ಬೋದಿತ್ತು, ಇಲ್ಲ ಬ್ಯಾಕ್ವರ್ಡ್ ಬೇಕು ಅಂತ ನನಗೆ ಮಾಡ್ಬೋದಿತ್ತು. ಇವರಿಗೆ ಸಂಘಟನೆ ಅಭಿವೃದ್ಧಿ ಆಗಬೇಕು, ಚೆನ್ನಾಗಾಗಬೇಕು ಅಂತ ಕಲ್ಪನೆ ಇಲ್ಲ. ಅವ್ರ ಮಕ್ಕಳು ಉದ್ಧಾರ ಆಗಬೇಕು ಅನ್ನೋ ಲೆಕ್ಕದಲ್ಲಿ ಅವರು ಸಂಘಟನೆ ಅವ್ರ ಕೈಯಲ್ಲಿ ಹಿಡಿತದಲ್ಲಿದೆ. ಇದನ್ನು ತಪ್ಪಿಸ್ಬೇಕು. ಅವರು BY ರಾಘವೇಂದ್ರ ಅವರೆಲ್ಲರೂ ಕೂಡ ಒಂದು ರೀತಿಯ ಲಿಂಗಾಯತರುಗಳು ನಮ್ಗೆ ಬೆಂಬಲ ಕೊಡ್ತಾರೆ ಅಂತಾರೆ. ಇವ್ರು ಲಿಂಗಾಯತರು ಅಂತ ಅಂದ್ಕೊಂಡ್ರೆ ಎಲ್ಲ ಲಿಂಗಾಯತರಿಗೆ ಏನು ಮಾಡಿದ್ದಾರೆ ಅಂತ ಎಲ್ಲ ಲಿಂಗಾಯತರು ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಅವ್ರ ಕುಟುಂಬ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಈಗ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಮಿಸ್ ಆಯಿತು ಅನ್ನುವಂತಹ ಕಾರಣಕ್ಕೆ ಶಿವಮೊಗ್ಗದಲ್ಲಿ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಈಶ್ವರಪ್ಪ ಅವರು ಪಟ್ಟು ಹಿಡಿದಿದ್ದಾರೆ. ಇವರನ್ನ ಸಮಾಧಾನ ಹೇಗೆ ಮಾಡ್ತಾರೆ? ಸಮಾಧಾನ ಮಾಡೋದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ? ಈಶ್ವರಪ್ಪ ರೆಬಲ್ ಆಗಿದ್ದಾರೆ. ಈ ಮಲೆನಾಡಿನ ಟಗರು ಒಂದು ರೀತಿಯ ಡಿಕ್ಕಿ ಹೊಡಿತಾ ಇದೆ. ಅದು BSY ಕುಟುಂಬಕ್ಕೆ. ಸಂಸದ BY ರಾಘವೇಂದ್ರ ಅವ್ರನ್ನ ಈ ಬಾರಿ ನಾವು ಬಂಡಾಯ ಸ್ಪರ್ಧೆ ಮಾಡಾದರೂ ಅವ್ರನ್ನ ಮಣಿಸ್ತೀನಿ ಅಂತ ಹೇಳಿ ಹೊರಟಿರ್ತಕ್ಕಂಥ ಈಶ್ವರಪ್ಪನವರು ಒಂದು ರೀತಿಯಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋದು ಕೂಡ ಅವ್ರಿಗೊಂದು ನೆಪ ಆದರೂ ಕೂಡ ಹಲವಾರು ಸಂಗತಿಗಳನ್ನು ಅವರು ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಿರೋದು, ತಮಗೆ 40% ಆರೋಪ ಬಂದಾಗ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಆರೋಪ ಮುಕ್ತ ಆದಮೇಲೆ ತಮಗೆ ಮಂತ್ರಿ ಸ್ಥಾನ ಸಿಗದೇ ಇರತಕ್ಕಂಥದ್ದು ಈ ರೀತಿ. ಆಮೇಲೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಒಂದು ಈ ರೀತಿಯ ಪ್ರೀತಿ ದ್ವೇಷದ ರಾಜಕಾರಣ ಇದೇ ಮೊದಲೇನಲ್ಲ. ಅವರು ರಾಯಣ್ಣ ಬ್ರಿಗೇಡ್ ಕಟ್ಟಿ ಯಡಿಯೂರಪ್ಪನವ್ರ ವಿರುದ್ಧನೇ ಒಂದು ಸಮರವನ್ನು ಸಾರಿದರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಕಷ್ಟು ಒಂದು ರಾಜಕೀಯ ವಿಪ್ಲವಕ್ಕೆ ಕಾರಣರಾಗಿದ್ದರು. ನಂತರದಲ್ಲಿ ಒಂದು ಕಳೆದ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವ್ರ ವಿರುದ್ಧ, ಅಂದರೆ ಮುಖ್ಯಮಂತ್ರಿ ಆದಮೇಲೂ ಕೂಡ ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟಿರ್ತಕ್ಕಂಥದ್ದು. ಈಗ ಖುದ್ದು ಸೆಡ್ ಹೊಡೆದು ನಾನು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋದು. ಇವರ ಜಗಳ ಇದೆಯಲ್ಲ, ಒಂದು ವೈಮನಸ್ಸಿನ ಜಗಳ, ಇದು ಬಹಳ ಕಾಲ ನಡೆಯೋದು ಇಲ್ಲ. ಮತ್ತು ಹಾಗೆ ಅವರು ಯಾವಾಗ ಜಗಳ ಆಡ್ತಾರೆ ಮತ್ತು ಯಾವಾಗ ಒಟ್ಟಾಗಿ ಸೇರ್ತಾರೆ ಅನ್ನೋದು ಕೂಡ ಒಂದು ರೀತಿಯ ಗಳಸೆ ಕಂಟೆಸ್ ಅಥವಾ ಒಂದು ರೀತಿಯ ದೋಸ್ತಿ ಅಂತ ಹೇಳಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಇವರು ಅಧಿಕಾರಕ್ಕೆ ಬಂದ ಸಂದರ್ಭಗಳಲ್ಲೆಲ್ಲ ಕಿತ್ತಾಟ ನಡೆಸಿರ್ತಕ್ಕಂಥದ್ದು ಶಿವಮೊಗ್ಗದ ಜನತೆ ಗೊತ್ತು. BJP ಏನಾದ್ರು ಶಿವಮೊಗ್ಗ BJPಯ ಶಕ್ತಿ ಕೇಂದ್ರ ಆಗಿದೆ, ರಾಜ್ಯದ BJPಯ ಶಕ್ತಿ ಕೇಂದ್ರ ಆಗಿ ಪರಿಣಮಿಸಿದೆ ಅಂದರೆ ಈಶ್ವರಪ್ಪನವರು, ಯಡಿಯೂರಪ್ಪನವರು ಹಾಗೆ ಶಂಕರಮೂರ್ತಿಯವರು ಇದಕ್ಕೆ ಪ್ರಮುಖವಾಗಿ ಕಾರಣ. ಹಾಗಾಗಿ ರಾಜ್ಯದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಶಿವಮೊಗ್ಗದಲ್ಲೇ BJPಯ ಶಕ್ತಿ ಕೇಂದ್ರದಲ್ಲೇ ಈ ರೀತಿಯ ಒಂದು ರಾಜಕೀಯ ವಿಪ್ಲವ ನಡೀತಾ ಇರ್ತಕ್ಕಂಥದ್ದು ಇದೇನು ಹೊಸ್ತಲ್ಲ. ಆದರೆ ಶಿವಮೊಗ್ಗ ಮಣ್ಣಿನ ಗುಣ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾವ ರಾಜಕೀಯ ಪಕ್ಷದಲ್ಲಿ ದುರ್ಣಿರು ಇದ್ದಾರೋ ಅವರು ಅದಕ್ಕೆ ಶೆಡ್ ಹೊಡಿತಕ್ಕಂಥದ್ದು ಇತಿಹಾಸವೇ ಹೇಳ್ತದೆ. ಬಂಗಾರಪ್ಪನವರು ಕೂಡ ಈ ರೀತಿಯ 2-3 ಬಾರಿ ಅವರು ಶೆಡ್ ಹೊಡೆದಿದ್ರು. ಯಡಿಯೂರಪ್ಪನವರು ಖುದ್ದು KJP ಕಟ್ಟಿ ಶೆಡ್ ಹೊಡೆದಿದ್ರು. ಈಗ ಈಶ್ವರಪ್ಪನವರು ಸರಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಜೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.